ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರೆ ಆರಾಮದ್ರೆ ಅಂತ ಅನ್ಕೋತೀನಿ. ಇವತ್ತು ನೋಡ್ರಿ ನಾನು ಇವಾಗ ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 12 ಗಂಟೆ ಆಗಿದೆ. ಇವಾಗ ವ್ಲಾಗನ್ನು ಚಾಲೂ ಮಾಡೀನಿ. ಶೇಂಗಾ ಸಾರು ಮಾಡಬೇಕು ಅಂತ ಹೇಳಿ ಟೊಮೆಟೊ ಮತ್ತು ಶೇಂಗಾದ ಕಾಳು, ಬೆಳ್ಳುಳ್ಳಿ ಮತ್ತು ಕರಿಬೇವು, ಜೀರಿಗೆ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಟ್ಕೊಂಡಿನಿ. ಇವಾಗ ನೋಡ್ರಿ ಶೇಂಗಾ ಸಾರು ಕೂಡ ಮಾಡಿದ್ದೆ. ಅದನ್ನೇನು ಡೀಟೇಲಾಗಿ ತೋರ್ಸೋಕೆ ಹೋಗಲಿಲ್ಲ. ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ್, ಶೇಂಗಾ ಸಾರು ಮಾಡಿದ್ದೆ. ಇವಾಗ ಸ್ವಲ್ಪ ಊರಿಗೆ ಹೋಗಬೇಕಾಗಿದೆ, ಹಾಗಾಗಿ ಪಟ ಅಡುಗೆ ಮಾಡೋ ಸಲಂದ ಏನನ್ನ ಅಷ್ಟೊಂದು ಡೀಟೇಲಾಗಿ ಶೂಟ್ ಮಾಡ್ಕೊಳಕತ್ತಿಲ್ಲ ನಾನು. ಇಲ್ಲಿ ನೋಡ್ತಿರ್ಬೋದು ಶೇಂಗಾ ಸಾರು ಆಯಿತು. ಅನ್ನ ಮತ್ತು ಚಪಾತಿನ ಮಾಡಿದರೆ ಎಲ್ಲ ಅಡುಗೆ ಕೆಲಸ ಮುಗೀತು. ಇಷ್ಟನ್ನು ಮಾಡಿಬಿಟ್ಟು ಇವತ್ತು ಒಂದು ಸ್ವಲ್ಪ ಊರಿಗೆ ಹೋಗಬೇಕಾಗ್ಯದ. ಶನಿವಾರ ಇವತ್ತು, ಹಾಗಾಗಿ ರೋಹಿತನ ಸಾಲನು ಕೂಡ ಸೂಟಿ ಅದಲ್ಲ, ಸ್ವಲ್ಪ ಕೆಲಸನೂ ಅದಂತ ಹೇಳಿ ಊರಿಗೆ ಹೋಗ್ಬೇಕಂತ ಹೇಳಿ ಪಟ ಅಡುಗೆ ಮಾಡ್ಕೊಳಕತ್ತೀನಿ. ರೋಹಿತ್ ನೋಡ್ರಿ ಇಲ್ಲಿ ಟಿ ವಿ ನೋಡ್ಕೋತಾ ಅವನದು ಹೋಮ್ವರ್ಕ್ ಮುಗೀತು. ಟಿ ವಿ ನೋಡ್ಕೋತಾ ಗೇಮ್ ಕುಂತ ನೋಡ್ರಿ. ಅವನದು ಮೊನ್ನೆ ಜಾತ್ರೆ ಒಳಗೆ ಒಂದು ಹೆಲಿಕಾಪ್ಟರ್ ಮೋಹಿತ್ಗೊಂದು ಮತ್ತು ರೋಹಿತ್ಗೊಂದು ಎರಡು ಹೆಲಿಕಾಪ್ಟರ್ ತೊಗೊಂಡು ನೋಡ್ರಿ. ಅವ್ಕೂರ್ನ ಆಡ್ಕೋತಾ ಇಲ್ಲಿ ಕುಂತ ನೋಡ್ರಿ. ಅವ ರಿಮೋಟ್ ಮೂಲಕ ಅದನ್ನು ಪ್ರೆಸ್ ಮಾಡಿದ್ರೆ ಈ ರೀತಿ ಹಾರಾಡುತ್ತದೆ. ಅದನ್ನು ತೊಗೊಂಡ್ಬಿಟ್ಟು ಅವ ಆಟ ಆಡ್ಕೋತ ಇಲ್ಲಿ ಹಾಲ್ನಲ್ಲಿ ಕುಂತಾನ. ನಾನು ಇಲ್ಲಿ ಒಳಗಡೆ ಅಡುಗೆ ಮಾಡ್ಲಾಕತ್ತೀನಿ. ಬಟ್ಟೆ ಬಾಂಡೆ ಕೆಲಸ ಕೂಡ ಮುಗೀತು ನೋಡ್ರಿ. ಇವಾಗ ಬಟ್ಟೆ ಕೂಡ ಹೊರಗಡೆ ಒಣಾಕಿನಿ. ಅವು ಕೂಡ ಅರ್ಧಂಬರ್ಧ ಒಣಗಿರಬೇಕು. ಅವ್ಕೂರ್ನ ತೊಗೊಂಡು ಬಂದ್ಬಿಟ್ಟು ಇವಾಗ ಮಡ್ಚಿಟ್ರು ಎಲ್ಲ ಕೆಲಸ ಮಾಡಿಬಿಟ್ಟು ಬೇಗನೆ ಊರಿಗೆ ಹೋಗ್ಬೇಕು ನೋಡ್ರಿ. ಇವಾಗಂತ್ರ ಮಳೆಗಾಲ ಅದ, ಯಾವ ಟೈಮ್ದಾಗ ಮಳೆ ಬರ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಜಲ್ದಿನೇ ಕೆಲಸ ಮುಗಿಸ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳಿ ಪಟ ಅಡುಗೆ ಮಾಡಾಕತ್ತೀನಿ. ಇಷ್ಟನ್ನ ಅಡುಗೆ ಕೆಲಸ ಮಾಡೋದ್ರಾಗ ಬಟ್ಟೆ ಕೂಡ ಒಣಗಿದೆ ನೋಡ್ರಿ. ಅವ್ಕೂರ್ನ ತೊಗೊಂಬಂದು ಇವಾಗ ಮಡಚಿಡಾಕತ್ತೀನಿ ನೋಡ್ರಿ ಒಂದೊಂದಾಗಿ. ನೋಡ್ರಿ ಬಟ್ಟೆ ಮಡ್ಸೋದಾಯಿತು. ಇವ್ಕೂರ್ನೆಲ್ಲ ಒಯ್ದ್ಬಿಟ್ಟು ಕಪಾಟ್ನಾಗ ಇಟ್ನಿ ಅಂತಂದ್ರೆ ಡೈಲಿ ಜಳಕ ಮಾಡಿಬಿಟ್ಟು ಅವ್ರ ಬಟ್ಟೆ ಅವರು ತೊಗೊಂಡು ತೊಟ್ಕೊತಾರೆ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ಟೈಮ್ 3 ಗಂಟೆ ಆಗಿದೆ. 3 ಗಂಟೆ ಬಸ್ ಇತ್ತು ನಮ್ಮ ಊರ್ಲಿಂದ. ಬಸ್ನಾಗ ಹೊಂಟಿ ನೋಡ್ರಿ. ನಾನಿಲ್ಲಿ ರೋಹಿತ್ನು ಇಲ್ಲೇ ಮಗ್ಳು ಕಿಟಕಿ ಕೂತಾನ. ಅವ್ನಿಗೆ ಕಿಟಕಿ ಬೇಕು ನೋಡ್ರಿ. ನಾವು ಎಲ್ಲರೂ ಊರಿಗೆ ಹೋಗಂದಾಗ ಅವ್ನು ಕಿಟಕಿ ಇರ್ಲಿಕ್ಕಂದ್ರೆ ಸರಿಯಾಗಿ ಗಾಳಿ ಇರ್ಲಿಕ್ಕಂದ್ರೆ ಉಲ್ಟಿ ಮಾಡ್ಕೊಂಡ್ಬಿಡ್ತಾನೆ. ಹಂಗಾಗಿ ಅವ್ನಿಗೆ ಕಿಟಕಿ ಬಿಟ್ಕೊಟ್ಟಿನಿ. ನಾನು ಈ ಕಡೆ ಈ ಸೈಡಲ್ಲಿ ಕುಂತೀನಿ ನೋಡ್ರಿ. ಒಂದು ತಾಸಿನ ದಾರಿ ನೋಡ್ರಿ ಇಲ್ಲಿಂತ ನಮ್ಮೂರ. ಹೋದ್ನಿ ಅಂತಂದ್ರೆ ಸ್ವಲ್ಪ ಎಲ್ಲ ಕೆಲಸನೂ ಜಲ್ದಿನೇ ಮುಗೀತು. ಹಾಗಾಗಿ ಜಲ್ದಿನೇ ಹೊಂಟಿ ನೋಡ್ರಿ. ಅವ್ನು ಸ್ಕೂಲ್ ಬ್ಯಾಗ್ ಕೂಡ ತೊಗೊಂಡಾನ. ಇನ್ನೊಂದು ಸ್ವಲ್ಪ ಹೋಮ್ವರ್ಕ್ ಅದು ಮಮ್ಮಿ ಅಲ್ಲೇ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೂಡ ತೊಗೊಂಡಾನ. ನೋಡಿ ಫ್ರೆಂಡ್ಸ್, ಇವಾಗ ಟೈಮ್ 7 ಗಂಟೆ ಆಗಿದೆ. ಸಂಜೆ 7 ಗಂಟೆ ಆಗಿದೆ. ನಾನು 4 ಗಂಟೆಗೆ ಊರಿಗೆ ಬಂದು ತಲುಪಿದ್ನಿ ಫ್ರೆಂಡ್ಸ್. ಅದು ಅಲ್ಲಿಂದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನೋಡ್ತಿರ್ಬೋದು ಇವಾಗ ಸಂಜೆಗೆ ಅಡುಗೆ ಮಾಡಾಕ್ತಾಳೆ ನಮ್ಮ ತಾಯಿ. ಎಲ್ಲ ಕೆಲಸ ಮ್ಯಾಗಿಂದ ಆಗ್ಯದ. ಇದೊಂದು ರೊಟ್ಟಿ ಮಾಡೋದೊಂದು ಆಕೆಗೆ ಬಿಟ್ಟೆ ನೋಡ್ರಿ. ನಮ್ಮ ತಂಗಿನೂ ಅದಾಳ, ಅದೇ ರೀತಿ ನಮ್ಮ ತಂಗಿ ಮಕ್ಕಳು ಕೂಡ ಅದಾರ, ಅವರು ಅದಾರ, ಎಲ್ಲರೂ ಅದಾರ. ಹಂಗಾಗಿ ಅಡುಗೆ ಕೂಡ ಸ್ವಲ್ಪ ಅಡುಗೆ ಕೆಲಸನೂ ಹೆಚ್ಚೇ ಆಗುತ್ತೆ. ನೋಡ್ತಿರ್ಬೋದು ಇವಾಗ ರೊಟ್ಟಿನ ಮಾಡಾಕತ್ತಾಳೆ ನಮ್ಮ ತಾಯಿ ಇವಾಗ ರೊಟ್ಟಿ ಮಾಡಾಕತ್ತಾರ. ಅದೇ ರೀತಿ ಹೊರಗಡೆ ಎಲ್ಲ ಹುಡುಗರು ಹಾಲಲ್ಲಿ ಮಲ್ಕೊಂಡಾರ ನೋಡ್ರಿ. ನಾವು ಆದರೆ ರೊಟ್ಟಿನ ಲಟ್ಟಿಸ್ಬಿಟ್ಟು ಮಾಡ್ತೀವಿ. ಆದರೆ ನಮ್ಮ ತಾಯಿಯವರು ಕೈಲಿನೇ ಬಡಿದ್ಬಿಟ್ಟು ಮಾಡ್ತಾರೆ. ಹಂಗಾಗಿ ಮಾಡಿದ ರೊಟ್ಟಿ ಬಾಯಾಗ ರುಚಿ ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕೈಯಿಂದ ಬಡದೇ ಮಾಡ್ತಾರೆ. ಇವನೇ ನೋಡ್ರಿ ನನ್ನ ದೊಡ್ಡ ಮಗ ಮೋಹಿತ್. ರೋಹಿತ್ ನಂಬಲ್ಲಿ ಇರ್ತಾನೆ, ಮೋಹಿತ್ನ ಇಲ್ಲಿ ಅವ್ರ ಅಜ್ಜಿ ಮುತ್ತನ ಬಲ್ಲಿ ಇರ್ತಾನೆ ನೋಡ್ರಿ. ಇಲ್ಲಿ ಮಧ್ಯದಲ್ಲಿರೋ ನಮ್ಮ ತಂಗಿ ಮಗ ರಾಹುಲ್ ಅಂಥೇಳಿ ರೋಹಿತಲ್ಲಿ ಸೋಫಾದ ಮೇಲೆ ಮಲ್ಕೊಂಡ ನೋಡ್ರಿ. ಇವ ಮೋಹಿತ್ ಅಂತ ಹೇಳ್ತಿದ್ನಲ್ಲ ಫ್ರೆಂಡ್ಸ್, ಅವಾಗವಾಗ ವಿಡಿಯೋದಾಗ ಇವನೇ ನೋಡ್ರಿ ನನ್ನ ದೊಡ್ಡ ಮಗ ಮೋಹಿತ್. ನೋಡ್ತಿರ್ಬೋದು ಫ್ರೆಂಡ್ಸ, ಎಲ್ಲ ಹೋಮ್ವರ್ಕ್ನು ಮುಗೀತು ಎಲ್ಲ ಹುಡುಗರದು. ಇವಾಗ ಟಿ ವಿ ನೋಡ್ಕೋತ ಕುಂತಾರ. ಮಧ್ಯಾಹ್ನ ಹೋಮ್ವರ್ಕ್ ಮುಗ್ಸ್ಯಾರ ಅಂತ ಮೋಹಿತ್ ಮಧ್ಯಾಹ್ನ ಹೋಮ್ವರ್ಕ್ ಮುಗಿಸಿನ ಮಮ್ಮಿ ಅಂತಂದ. ಹಾಗಾಗಿ ಇನ್ನೊಂದು ಸ್ವಲ್ಪ ಅದ. ನಾಳೆನೂ ರವಿವಾರ ದಿನ ಸೂಟಿ ಇರ್ತದಲ್ಲ, ನಾಳೆ ಮಾಡಾಕತ್ ಬಿಡಪ್ಪ ಅಂತ ಹೇಳಿನಿ. ಇನ್ಕ ಹೊರಗಡೆ ಆಟ ಆಡಿದ್ರು 5 ಗಂಟೆ ಸುಮಾರು. ಇವಾಗ ಬಂದ್ಬಿಟ್ಟು ಕತ್ಲಾಗಣ ಬಂದ್ಬಿಟ್ಟು ಟಿ ವಿ ನೋಡಾಕ್ತಾರೆ ನೋಡ್ರಿ. ಅದೇ ರೀತಿ ಎಲ್ಲರದು ಊಟ ಆದ್ಮ್ಯಾಗ ಇವಾಗ ಫ್ರಿಜ್ಜಿಂದ ಕೆನೆ ಎಲ್ಲ ಬೆಣ್ಣೆನ ತೆಗೆದ್ಬಿಟ್ಟು ಇವಾಗ ನೋಡ್ರಿ ಮಜ್ಜಿಗೆ ಮಾಡಕ್ಕೆ ಅಂಥೇಳಿ ಕುಂತಾರ ನಮ್ಮವರು.
ಈ ರೀತಿ ಕೈಲೇ ಕಟ್ಟದ್ಬಿಟ್ಟು ಬೆಣ್ಣೆನ ತೆಗಿತಾರೆ ನೋಡ್ರಿ ಅವರು ಕೈಯಿಂದ. ಮಿಕ್ಸರ್ಗೆ ಹಾಕಿದ್ರೆ ಬರ್ತದಂತ, ಆದ್ರೆ ನಮ್ಗೆ ಅದು ಆ ರೀತಿ ಮಾಡೋಕೆ ಬರಂಗಿಲ್ಲ ನೋಡ್ರಿ. ಈ ರೀತಿ ಲಟ್ಟಣಿಗೆ ಸಹಾಯದಿಂದ ಕಟ್ಟಿದ್ವಿ ಅಂತಂದ್ರೆ ಬೆಣ್ಣೆ ನೋಡ್ತಿರ್ಬೋದು, ಕೈಯಿಂದ ತೆಗೆದ್ರೆ ಎಷ್ಟು ಚಂದ ಬೆಣ್ಣೆ ಬರ್ತದೆ, ನೀಟಾಗಿ ಬೆಣ್ಣೆ ಬರ್ತದೆ ಅಂಥೇಳಿ ನೀವೇ ಒಂದು 5-10 ನಿಮಿಷ ಕಟ್ಟೋದ್ರಾಯ್ತು. ಈ ರೀತಿ ಬೆಣ್ಣೆ ಎಂಬುದು ಸುಲಭವಾಗಿ ಬಂದುಬಿಡ್ತದೆ. ಈಗ ಆಲ್ರೆಡಿ ಒಂದು ಸಲ ಮಾಡಿ ತೆಗೆದೇವಿ, ಇದು ಮತ್ತೊಂದು ಸಲ ಈ ರೀತಿ ನೋಡ್ತಿರ್ಬೋದು ಮಾಡಿದಾಗ ಇಷ್ಟೊಂದು ಬೆಣ್ಣೆ ಬಂತು ನೋಡ್ರಿ. ಇವಾಗ ಈ ರೀತಿ ಇದನ್ನೆಲ್ಲ ಕೈಲೇ ತೆಗೆದ್ವಿ ಅಂತಂದ್ರೆ ನೀಟಾಗಿ ಎಲ್ಲ ಬೆಣ್ಣೆ ಸಪ್ರೇಟ್ ಆಗುತ್ತೆ. ಈ ರೀತಿ 15 ದಿನಕ್ಕೊಮ್ಮೆ ಈ ರೀತಿ ನಾವು ಆವಾಗವಾಗ ಬೆಣ್ಣೆನ ಕೆನೆ ಅಂದರೆ ಹಾಲಿನಲ್ಲಿರ್ತಕ್ಕಂಥ ಕೆನೆ ತೆಗೆದ್ಬಿಟ್ಟು ಅದನ್ನು ಒಂದು 15 ದಿನ ತನಕ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀವಿ ಫ್ರೆಂಡ್ಸ. ಅದನ್ನು ಒಂದು 15 ದಿನ ಆದಮ್ಯಾಗ ಜಾಸ್ತಿ ಇತ್ತಂದ್ರೆ ವಾರಕ್ಕೊಮ್ಮೆ ಮಾಡ್ತೀವಿ. ಆದರೆ ಹಾಲು ಇದ್ದು ಅಂದ್ರೆ ಒಂದು 15 ದಿನ ತನಕ ಹೋಗುತ್ತೆ ನೋಡ್ರಿ. ಅದನ್ನು ಡೈಲಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಬಿಟ್ಟು ಆಮೇಲೆ ಈ ರೀತಿ ಎಲ್ಲ ಕೆನೆನ ತೊಗೊಂಡ್ಬಿಟ್ಟು ಮಜ್ಜಿಗೆ ಈ ರೀತಿ ಕಟ್ಟಿದ್ವಿ ಅಂತಂದ್ರೆ ಬೆಣ್ಣೆ ಬಂದ್ಬಿಡ್ತದೆ ನೋಡ್ರಿ. ಇದು ಇವಾಗ ಒಂದು 1.5 ಕಿಲೋದಷ್ಟು ಬೆಣ್ಣೆ ಆಗುತ್ತೆ ನೋಡ್ರಿ. ಇದನ್ನು ಲೆಕ್ಕ ತೂಕ ಮಾಡಿದಾಗ ಸನಿಕ್ಕೆ 2 ಕಿಲೋನೇ ಆಗುತ್ತೆ ನೋಡ್ರಿ. ಇದನ್ನು ಪೂರ್ತಿ ತೂಕ ಮಾಡಿದಾಗ ಇಷ್ಟೊಂದು ಬೆಣ್ಣೆ ಬಂದ ನೋಡ್ರಿ. ಒಂದು 15 ದಿನದ ತನಕ ಕೆನೆನ ಸ್ಟೋರ್ ಮಾಡಿದಾಗ. ಇವಾಗ ಎಲ್ಲ ಹುಡುಗರದು ಊಟ ಆಯಿತು, ನಮ್ಮದು ಕೂಡ ಊಟ ಆಗಿದೆ ನೋಡ್ರಿ. ಇದನ್ನು ಬೆಣ್ಣೆನ ಸಪ್ರೇಟ್ ಮಾಡಿಬಿಟ್ಟು ಇದನ್ನು ಫ್ರಿಜ್ ಒಳಗೆ ಹಂಗೆ ಸ್ಟೋರ್ ಮಾಡಿರ್ತೀವಿ. ನಾಳೆ ಬೆಳಗ್ಗೆ ಕಾಸಿದ್ರಾಯ್ತು ಅಂಥೇಳಿ ಇವಾಗ ಬೆಣ್ಣೆನ ಅಷ್ಟೇ ಕಟ್ಟಾಕತ್ತೀವಿ. ಇವಾಗ ಟೈಮ್ ಬಂದ್ಬಿಟ್ಟು ರಾತ್ರಿ 9 ಗಂಟೆ ಆಗಿದೆ ನೋಡ್ರಿ. ಎಲ್ಲ ಹುಡುಗರದು ಊಟ ಆಗ್ಯದ, ಊಟ ಮಾಡಿ ಮಲ್ಕೊಂಡಾರ. ಇವಾಗ ನಾವು ಇದು ಮಜ್ಜಿಗೆ ಕಟ್ಟಿ ಕೆಲಸ ಮಾಡಾಕತ್ತೇವೆ ನೋಡ್ರಿ. ಇದನ್ನು ಕೆನೆನ ಹೊರಗಡೆ ತೆಗೆದ್ಬಿಟ್ಟು ಮಜ್ಜಿಗೆ ಮಾಡಿ ಇದನ್ನು ಬೆಣ್ಣೆ ಎಷ್ಟು ಬಂತು ನೋಡ್ರಿ. ಈ ಬೆಣ್ಣೆನ ಇವಾಗ ಕಾಸಿ ತುಪ್ಪ ಏನು ಮಾಡೋಂಗಿಲ್ಲ, ನಾಳೆ ಬೆಳಿಗ್ಗೆ ಮಾಡಿದ್ರೆ ಆಯಿತು ಅಂಥೇಳಿ ಹಂಗೆ ಇದನ್ನು ಫ್ರಿಜ್ ಒಳಗೆ ಸ್ಟೋರ್ ಮಾಡಿ ಇಡ್ತೇವೆ ನೋಡ್ರಿ. ಇವಾಗ ನೋಡ್ರಿ ಎಲ್ಲ ಮಜ್ಜಿಗೆ ಮಾಡಿದ್ಮ್ಯಾಗ ಮತ್ತೊಂದು ಸ್ವಲ್ಪ ಬಾಂಡೆ ಜಾಸ್ತಿನೇ ಆಗ್ಯಾವು. ಇವಕ್ಕೆಲ್ಲ ಬಾಂಡೆ ತಿಕ್ಬಿಟ್ಟು ನಾವು ಮಲ್ಕೊಂಡ್ವಿ ಅಂತಂದ್ರೆ ಇವತ್ತಿನ ರೂಟೀನ ಮುಗೀತು ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.